ಅಷ್ಟಕ್ಕೂ ಈ ನಕಲಿ ಔಷಧ ರಾಜ್ಯಕ್ಕೆ ಎಲ್ಲಿಂದ ಬರ್ತಿತ್ತು? ಎಷ್ಟು ಬೆಲೆಯ ಔಷಧಕ್ಕೆ ಎಷ್ಟು ಬೆಲೆಯ ಲೇಬಲ್ ಅಂಟಿಸ್ತಿದ್ರು? ಪ್ರಕರಣದ ತನಿಖೆಗೆ ಸರ್ಕಾರ ಕೈಗೊಂಡಿರೋ ಕ್ರಮ ಏನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಹಿಮಾಚಲ ಟು ಬೆಂಗಳೂರು ಮೆಡಿಸಿನ್ ದಂಧೆ. ಅವಧಿ ಮೀರಿದ ಔಷಧಕ್ಕೂ ಹಾಕ್ತಿದ್ರ ಹೊಸ ಲೇಬಲ್. ಬೆಂಗಳೂರು ಹೊರವಲಯದ ದೊಡ್ಡೇರಿ ಬಳಿಯ ಫಾರ್ಮ್ ಹೌಸ್ನಲ್ಲಿ ನಡೆಯುತ್ತಿದ್ದ ಮೆಡಿಸಿನ್ ದಂಧೆಯನ್ನ ಖಾಕಿ ಬಯಲು ಮಾಡಿದೆ. ವಿಷಯ ಅಂದ್ರೆ ಈ ಫಾರ್ಮ್ ಹೌಸ್ನಲ್ಲಿ ಯಾವುದೇ ಔಷಧ ತಯಾರು ಆಗ್ತಿರ್ಲಿಲ್ಲ. ಹೊರ ರಾಜ್ಯಗಳಿಂದ ಇಲ್ಲಿಗೆ ಔಷಧ ಬರ್ತಿತ್ತು. ಅದೇ ಔಷಧಗಳಿಗೆ ಇಲ್ಲಿ ಪ್ರತಿಷ್ಠಿತ ಕಂಪನಿಗಳ ನಕಲಿ ಲೇಬಲ್ ಹಾಕ್ತಿದ್ರು. ಆ ದಂಧೆ ಹೇಗೆ ನಡೆಯುತ್ತಿತ್ತು ಅನ್ನೋದನ್ನ ನೋಡಿದ್ರೆ ಫಾರ್ಮ್ ಹೌಸ್ನಲ್ಲಿ 1.5 ವರ್ಷದಿಂದ ನಕಲಿ ಔಷಧ ದಂಧೆ ನಡೆಯುತ್ತಿತ್ತು. ಹಿಮಾಚಲ ಪ್ರದೇಶ, ತೆಲಂಗಾಣದಿಂದ ಕಳಪೆ ಔಷಧ ಆಮದು ಮಾಡಿಕೊಳ್ಳಲಾಗಿತ್ತು. ಕೇವಲ 600 ರೂಪಾಯಿಗೆ ಕಳಪೆ ಹಾಗೂ ಅವಧಿ ಮುಗಿದ ಔಷಧಗಳನ್ನ ತರಿಸಿಕೊಳ್ತಿದ್ರು. ಈ ನಕಲಿ ಔಷಧಗಳಿಗೆ ಬಹುರಾಷ್ಟ್ರೀಯ ಕಂಪನಿಗಳ ಲೇಬಲ್ ಹಾಕ್ತಿದ್ರು. ಆ ಮೂಲಕ ಎಂಎನ್ಸಿ ಕಂಪನಿಗಳ ಹೆಸರಲ್ಲಿ ನಕಲಿ ಔಷಧಗಳಿಗೆ ಬ್ರ್ಯಾಂಡ್ ರೂಪ ಕೊಡ್ತಾ ಇದ್ರು. ಹೀಗೆ ಲೇಬಲ್ ಅಂಟಿಸಿ 600 ರೂಪಾಯಿ ಔಷಧಿಗಳನ್ನ 6,000 ರೂಪಾಯಿವರೆಗೂ ಮಾರಾಟ ಮಾಡ್ತಿದ್ರು ಅನ್ನೋದು ಗೊತ್ತಾಗಿದೆ. ಅಧಿಕಾರಿಗಳ ದಾಳಿಯ ವೇಳೆ ಕೆಲ ಔಷಧಿಗಳಲ್ಲಿ ಅವಧಿ ಮೀರಿದ ಉತ್ಪನ್ನಗಳು ಸಹ ಪತ್ತೆಯಾಗಿವೆ. ಈ ನಕಲಿ ಔಷಧಗಳು ಆಸ್ಪತ್ರೆ, ಮೆಡಿಕಲ್ ಸ್ಟೋರ್ಗಳಿಗೆ ತಲುಪಿದ್ರೆ ಭಾರಿ ಅನಾಹುತವೇ ಆಗ್ತಿತ್ತು. ಇನ್ನು ಈ ನಕಲಿ ಬ್ರ್ಯಾಂಡ್ ಔಷಧ ಸಂಬಂಧ ಔಷಧ ನಿಯಂತ್ರಣ ಇಲಾಖೆ ಅಧಿಕಾರಿಗಳು ತನಿಖೆ ಆರಂಭಿಸಿದ್ದು, ಜಪ್ತಿ ಮಾಡಿದ ನಕಲಿ ಔಷಧಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಬ್ಯಾಚ್ಗಳ ಮಾರಾಟ ಮತ್ತು ಔಷಧ ವಿತರಣೆಯ ಬಗ್ಗೆ ಪರಿಶೀಲನೆ ಆಗ್ತಿದೆ. ಈ ಔಷಧಗಳು ಮಾರುಕಟ್ಟೆಗೆ ಹೋಗಿವೆಯಾ ಎಂಬ ಬಗ್ಗೆಯೂ ಪರಿಶೀಲನೆ ಆಗ್ತಿದೆ. ಹಲವು ರಾಜ್ಯಗಳಿಗೆ ವ್ಯಾಪಿಸಿರುವ ಜಾಲ, ಎಸ್ಐಟಿ ರಚನೆಗೆ ನಿರ್ಧಾರ. ಇನ್ನು ಈ ಜಾಲ ಬೆಳಕಿಗೆ ಬರ್ತಿದ್ದಂತೆ ಸುದ್ದಿಗೋಷ್ಠಿ ನಡೆಸಿದ ಆರೋಗ್ಯ ಸಚಿವ ಯುಟಿ ಖಾದರ್ ಪೊಲೀಸರು ಹಾಗೂ ಆರೋಗ್ಯ ಇಲಾಖೆ ಅಧಿಕಾರಿಗಳ ಕಾರ್ಯವನ್ನ ಶ್ಲಾಘಿಸಿದ್ರು. ಅಷ್ಟೇ ಅಲ್ಲ, ಪ್ರಕರಣದ ಬಗ್ಗೆ ಎಸ್ಐಟಿ ರಚಿಸಿ ತನಿಖೆ ನಡೆಸಲಾಗುವುದು ಅಂತ ತಿಳಿಸಿದ್ರು. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಇಂದು ಅಥವಾ ನಾಳೆ ಆರೋಗ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳನ್ನ ಒಳಗೊಂಡ ಎಸ್ಐಟಿ ರಚಿಸುವುದಾಗಿ ಹೇಳಿದ್ದಾರೆ. ನಾವು ಅವರು ಕೂಡ ಚರ್ಚೆ ಮಾಡಿದ್ದೇವೆ. ಮುಖ್ಯಮಂತ್ರಿಗಳ ಅನುಮತಿ ಮೇರೆಗೆ ಜಂಟಿಯಾಗಿ ಒಂದು SIT ರಚನೆ ಮಾಡಬೇಕು ಅಂತ ನಾವು ಮತ್ತು ಯುಟಿ ಖಾದರ್ ಅವರು ಮಾತನಾಡ್ಕೊಂಡಿದ್ದೇವೆ. ಅದನ್ನು ಇವತ್ತಿಲ್ಲ ನಾಳೆ ಅಷ್ಟರಲ್ಲಿ ನಾವು ರಚನೆ ಮಾಡ್ತೀವಿ. ಬೋತ್ ಹೆಲ್ತ್ ಡಿಪಾರ್ಟ್ಮೆಂಟ್ ಮತ್ತು ನಮ್ಮ ಪೊಲೀಸ್ ಇಲಾಖೆನೇ ಸೀನಿಯರ್ ಆಫೀಸರ್ಸನ್ನು ಹಾಕಿ. ಇನ್ನು ಈ ನಕಲಿ ಔಷಧಗಳಲ್ಲಿ ಹೆಚ್ಚಾಗಿ ಕ್ಯಾನ್ಸರ್ ರೋಗಿಗಳಿಗೆ ನೀಡುವ ನಕಲಿ ಔಷಧಗಳು ಇರೋದು ಗೊತ್ತಾಗಿತ್ತು. ಹೀಗಾಗಿ ರಾಜ್ಯದ ಜನ ಬೆಚ್ಚಿ ಬಿದ್ದಿದ್ದಾರೆ. ಆದರೆ TV9ಗೆ ಪ್ರತಿಕ್ರಿಯಿಸಿರುವ ಕಿದ್ವೈ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ಆರ್ ಕೃಷ್ಣಪ್ಪ, FDA ಪಟ್ಟಿಯಲ್ಲಿರುವ ಯಾವುದೇ ನಕಲಿ ಔಷಧಗಳನ್ನ ನಾವು ಬಳಸುತ್ತಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ. ನಮ್ಮ ಸೆಂಟ್ರಲ್ ಮೆಡಿಕಲ್ ಸ್ಟೋರಲ್ಲಿ ನಾವು ಯಾವುದೇ ಕಂಪನಿಗಳು ನಮ್ಮಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ. ಅವರಿಂದ ನಾವು ಯಾವುದೇ ಮೆಡಿಸಿನ್ಸ್ ನಾವು ಪ್ರೊಕ್ಯೂರ್ ಮಾಡ್ಕೊಂಡಿಲ್ಲ. ಆ ಕಂಪ್ನಿಗಳಾಗಲಿ ಅದ್ಯಾವುದು ಹೆಸರುಗಳು ನೀವೇನು ಮೆಡಿಸಿನ್ಸ್ ಅಂತದ್ದು ಅಂಥದ್ದು ಯಾವುದು ನಮ್ಮಲ್ಲಿ ಇಲ್ಲ. ನಮ್ಮಲ್ಲೆಲ್ಲ ಸೇಫು, ಎಲ್ಲ ಸರ್ಟಿಫೈಡು, ಎಲ್ಲ ಚೆಕ್ ಮಾಡಿರೋಂಥ ಮೆಡಿಸಿನ್ಸೇ ಇದೆ. ಸದ್ಯ ಎಚ್ಚೆತ್ತಿರುವ ಆರೋಗ್ಯ ಇಲಾಖೆ ನಕಲಿ ಔಷಧ ಪತ್ತೆಗೆ ಜನರಿಗೆ ಆರೋಗ್ಯ ಇಲಾಖೆ ಮಾರ್ಗಸೂಚಿ ಬಿಡುಗಡೆ ಮಾಡಲು ಮುಂದಾಗಿದೆ. QR ಕೋಡ್ ಸ್ಕ್ಯಾನ್ ಮಾಡಿ ಅಸಲಿ ನಕಲಿ ಪತ್ತೆಗೆ ಸಲಹೆ ನೀಡಿದೆ. ಅದೇನೇ ಇರಲಿ, ದುಡ್ಡು ಮಾಡೋಕೆ ಔಷಧವನ್ನೇ ಅಸ್ತ್ರ ಮಾಡಿಕೊಂಡಿರುವ ಪಾಪಿಗಳು ಕೋಟಿ ಲೆಕ್ಕದಲ್ಲೇ ದಂಧೆ ನಡೆಸಿದ್ದು ಈ ಜಾಲ ಎಲ್ಲೆಲ್ಲಿ ವ್ಯಾಪಿಸಿತ್ತು, ಇಲ್ಲಿಯ ಮೆಡಿಸಿನ್ ಯಾವ ಆಸ್ಪತ್ರೆಗೆ ಹೋಗ್ತಿತ್ತು, ಯಾವ ಮೆಡಿಕಲ್ ಶಾಪ್ ಸೇರುತ್ತಿತ್ತು ಅನ್ನೋದು ಇನ್ನಷ್ಟೇ ಬಯಲಾಗಬೇಕಿದೆ. ಬೆಂಗಳೂರಿನಿಂದ ವಿನಯ್ ಕುಮಾರ್ ಕಾಶ್ಯಪ್ಪನವರ ಜೊತೆ ಪ್ರಶಾಂತ್, TV9 ರಾಮನಗರ.